ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ತುಂಬ ಟೇಸ್ಟಿಯಾಗಿರುವಂಥ ಬಂಗಡೆ ಮೀನಿನ ಸಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರು ಪ್ಲೀಸ್ ಮಲ್ನಾಡ್ ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಮೀನು ಸಾರಿಗೆ ನಮ್ಮಮ್ಮ ಒಂದು 4 ಐಟಮ್ ಸ್ಪೆಷಲಾಗಿ ಸೇರಿಸೋರು. ಅದು ಯಾವ ಐಟಮ್ಗಳು ಮತ್ತು ಹೇಗಂತ ನಾನು ತೋರಿಸ್ಕೊಡ್ತೀನಿ. 1 kg ಅಷ್ಟು ಬಂಗಡೆ ಮೀನನ್ನು ನಾನು ಇಲ್ಲಿ ಕ್ಲೀನಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಟಿದ್ದೀನಿ. ಖಾರಕ್ಕೆ ಒಂದು ದೊಡ್ಡ ಈರುಳ್ಳಿ ಕಚ್ಚಿಟ್ಟಿದ್ದೀನಿ ಮತ್ತು ಒಂದು ಸಣ್ಣ ಈರುಳ್ಳಿ ಒಂದು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಒಂದು 4-5 ಬಿತ್ತ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಖಾರ ಸರಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು 1/4 ಚಮಚಗಿಂತ ಕಡಿಮೆ ಆಗುವಷ್ಟು ಮೆಂತ್ಯ ಮತ್ತು 1/4 ಚಮಚಷ್ಟು ಅಕ್ಕಿ ಮತ್ತು ಒಂದು ಅರ್ಧ ಚಮಚಷ್ಟು ಸಾಸಿವೆ, ಒಂದು ಅರ್ಧ ಚಮಚಷ್ಟು ಜೀರಿಗೆ. ಈ 4 ಐಟಮ್ನ ಚೆನ್ನಾಗಿ ಹುರಿದ್ಬಿಟ್ಟು ಖಾರದ ಜೊತೆ ಸೇರಿಸ್ಕೊಳ್ಳೋಣ. ಇದನ್ನು ಸಣ್ಣ ಉರಿಯಲ್ಲೇ ಹುರಿರಿ, ಯಾಕಂದರೆ ತುಂಬ ಬೇಗ ಸೀದೋಗ್ಬಿಡುತ್ತೆ. ಸಣ್ಣಕ್ಕೆ ಹುರಿದು ಆರಿಸಿ ಸೇರಿಸ್ಕೊಳ್ಳೋಣ. ಇವುಗಳ ಜೊತೆ ಅರ್ಧ ಚಮಚಷ್ಟು ಅರಿಶಿಣದ ಪುಡಿ ಮತ್ತು 3 ಚಮಚಷ್ಟು ಅಚ್ಚ ಪುಡಿ, 2 ಚಮಚ ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲ ಒಟ್ಟಿಗೆ ಸೇರಿಸಿ ಖಾರ ಕಡ್ದಿಟ್ಕೊಳ್ಳೋಣ. ಒಂದು ದೊಡ್ಡ ನಿಂಬೆಹಣ್ಣಿನ ಸೈಜ್ ಆಗೋಷ್ಟು ಹುಣಸೆಹಣ್ಣನ್ನ ಕಿವುಚಿ ರಸ ತೆಗೆದಿಟ್ಟಿದ್ದೀನಿ. ಈಗ ನಾವು ಇದ್ರ ಜೊತೆ ನಾವು ಕಡ್ದಿಟ್ಟಿರುವಂಥ ಖಾರನೂ ಸೇರಿಸ್ಕೊಳ್ಳೋಣ. ಮತ್ತು ನೀರು ಅಷ್ಟೇ, ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಯಾಕಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಒಟ್ಟಿಗೆ ಇರಬೇಕು, ಒಂದೇ ಸಮ ಇರಬೇಕು. ಆವಾಗ ಮಾತ್ರ ಮೀನು ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇದ್ರ ಜೊತೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ಮೀನು ಸಾರು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಹೀಗಿದ್ರೆ ಚೆನ್ನಾಗಿ ಬರುತ್ತೆ ಸಾರು. ಈಗ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಒಂದು 2 ಚಮಚಷ್ಟು ಆಯಿಲ್ ಹಾಕೋತೀನಿ. ಆಯಿಲ್ ಕಡಿಮೆನೇ ಹಾಕ್ಬೋದು, ಯಾಕಂದರೆ ಮೀನಲ್ಲೇ ತುಂಬ ಆಯಿಲ್ ಬಿಡುತ್ತೆ. ಮತ್ತು ನಾನು ಕೊಚ್ಚಿಟ್ಟಿರುವಂಥ ಒಂದು ಸಣ್ಣ ಈರುಳ್ಳಿನ ಸೇರಿಸ್ಕೊಂಡೆ. ಇದ್ರ ಜೊತೆ ನಾವು ಖಾರ ಏನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ನೀವು ಮಾಡೋ ಮೀನು ಸಾರು ತುಂಬ ಕಲರ್ಫುಲ್ಲಾಗಿರಬೇಕು ಅಂದರೆ ಈ ರೀತಿ ನೀವು ಸಹ ಆಯಿಲಲ್ಲಿ 1 ಸ್ಪೂನ್ ಆಗೋಷ್ಟು ಬ್ಯಾಡಗಿ ಪುಡಿ ಇದ್ದರೆ ಹಾಕ್ಕೊಳ್ಳಿ. ಒಳ್ಳೆ ರಿಚ್ ಕಲರ್ ಬರುತ್ತೆ. ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲೂ ಇದೇ ರೀತಿ ಮಾಡ್ತಾರೆ. ಇದ್ರ ಜೊತೆ ರೆಡಿ ಮಾಡಿಟ್ಟಿರುವಂಥ ಖಾರನೂ ಸೇರಿಸ್ಕೊಂಬಿಡಿ. ಈಗ ಅರ್ಧ ಇಂಚು ಶುಂಠಿ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಬಿಡೋಣ. ಈಗ ಇದಕ್ಕೊಂದು ತಟ್ಟೆ ಮುಚ್ಚಿಟ್ಟು ಕುದಿಯಕ್ಕೆ ಬಿಡೋಣ. ಈ ರೀತಿ ಚೆನ್ನಾಗಿ ಕುದಿಯೋ ಹೊತ್ತಿಗೆ ಈ ಸ್ಟೇಜಲ್ಲಿ ನೀವು ಉಪ್ಪು, ಹುಳಿ, ಖಾರ ಎಲ್ಲ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಖಾರ ಸ್ವಲ್ಪ ಹೆಚ್ಚಿದ್ರೆ ಚೆನ್ನಾಗಾಗುತ್ತೆ. ಚೆಕ್ ಮಾಡಿಕೊಂಡು ಆಮೇಲೆ ನಾವು ಮೀನು ಸೇರಿಸ್ಕೊಂಬಿಡೋಣ. ಮೀನು ಸಾರಿಗೆ ಯಾರು ಈ ರೀತಿ ಸೌಟ್ ಹಾಕಿ ತಿರುಗಿಸ್ಬಾರ್ದು. ಹಾಗಾಗಿ ನಾನು ನೋಡಿ ಈ ರೀತಿ ಬಟ್ಟೆ ಇಟ್ಕೊಂಡು ಒಂದು ಸತಿ ಈ ಥರ ಅಲ್ಲಾಡಿಸಿ ಇಟ್ಟರೆ ಸಾಕು. ಈಗ ಇದನ್ನಾಗಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಬೇಯಕ್ಕೆ ಇಟ್ಬಿಡೋಣ. ನಾನು ಅಷ್ಟರಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಕ್ಕಿ ಉಕ್ರಿಗೆ ಇಟ್ಕೊಡ್ತೀನಿ. ಲಕ್ಷ್ಮಿಯವರೇ, ನೀವು ಕೇಳಿದ್ರಲ್ಲ ಕಮೆಂಟ್ಸಲ್ಲಿ ಅಕ್ಕಿ ರೊಟ್ಟಿನ ಹೇಗೆ ಕವರಲ್ಲಿ ತಟ್ಟೋದಂತ. ನಿಮಗೋಸ್ಕರ ನಾನು ಇದು ಮಾಡ್ತಾಯಿರೋದು. ಮತ್ತು ಯಾರಾದರೂ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ಗೊತ್ತಿಲ್ಲದೆ ಇರೋರು
ಮಲೆನಾಡು ಅಕ್ಕಿ ರೊಟ್ಟಿ ಅಂತ ಒಂದು ವೀಡಿಯೋ ಮಾಡಿದ್ದೀವಿ, ಅದರಲ್ಲಿ ಹೋಗಿ ತಿಳ್ಕೊಳ್ಳಿ ಹೇಗೆ ಮಾಡೋದು ಮತ್ತು ಯಾವ ರೀತಿ ಅಕ್ಕಿ ಕುದಿಸ್ಕೋಬೇಕು ಎಲ್ಲನೂ ಡೀಟೇಲ್ಡಾಗಿ ಆ ವಿಡಿಯೋದಲ್ಲಿ ಇರುತ್ತೆ. ನಾನು ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಒಂದು 5 ನಿಮಿಷ ಆದ ಕೂಡಲೇ ಮೀನು ಸಾರನ್ನ ಮತ್ತೊಂದು ಸತಿ ತೊಗೊಂಡು ಒಂಚೂರು ಅಲ್ಲಾಡಿಸಿ ಇಟ್ಬಿಡಿ. ಯಾಕಂದರೆ ನಾವು ತಿರುಗ್ಸೋಕ್ಕಾಗಲ್ಲ ಅಲ್ಲ ಮೀನನ್ನ, ಹಾಗಾಗಿ ಒಂದು ಸತಿ ಅಲ್ಲಾಡಿಸಿ ಮತ್ತೆ ಇಟ್ಟು ಮತ್ತೊಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಅದು ಒಂದು 5-10 ನಿಮಿಷ ಬೆಂದ್ರೇ ಸಾಕು, ಮೀನು ಚೆನ್ನಾಗಿ ಬೆಂದಿರುತ್ತೆ. ನಾನೀಗ ಒಂದು ಕವರ್ ತೊಗೊಂಡಿದ್ದೀನಿ, ಆಯಿಲ್ ಕವರ್ ತೊಗೊಂಡಿದ್ದೀನಿ ನಾನು. ನೀವು ಯಾವುದೇ ರೀತಿಯ ದಪ್ಪ ಇರೋವಂಥ ಕವರ್ ತೊಗೋಬೋದು ಅಥವಾ ಬಟರ್ ಪೇಪರಲ್ಲೂ ತಟ್ಬೋದು. ನೋಡಿ ಈ ರೀತಿ ತಗೊಂಡು ಮತ್ತು ನಿಧಾನಕ್ಕೆ ತಟ್ತಾ ಬರಬೇಕು. ಎಲ್ಲ ಸೈಡಲ್ಲೂ ಒಂದೇ ಸಮ ತಟ್ತಾ ಬರಬೇಕು. ತುಂಬ ಪ್ರೆಷರ್ ಹಾಕಬೇಡಿ, ನಿಧಾನಕ್ಕೆ ತಟ್ಟಿದ್ರೆ ಸಾಕು. ನೋಡಿ ಮತ್ತೆ ಅದನ್ನು ಒಂದು ಸತಿ ತಿರುಗಿಸಾಕೊಳ್ಳಿ. ಸ್ವಲ್ಪ ನೀರು ಪಕ್ಕದ್ರಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸ್ವಲ್ಪ ನೀರಲ್ಲಿ ಕೈ ಟಚ್ ಮಾಡ್ಕೊಂಡು ಹಾಗೆ ನಿಧಾನಕ್ಕೆ ಪ್ರೆಷರ್ ಹಾಕ್ತಾ ಬನ್ನಿ. ಒಳ್ಳೆ ರೌಂಡಾಗಿ ಬರುತ್ತೆ. ನೋಡಿ ಅಷ್ಟೇ, ಮುಗೀತು. ಈಗ ಇದನ್ನು ಬೇಯಿಸ್ಕೊಂಡ್ಬಿಡೋಣ. ಹೆಂಚು ಚೆನ್ನಾಗಿ ಕಾದಿದ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಹೇಳೋದು. ನೋಡಿ ಅಷ್ಟೇ, ಮುಗೀತು. ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರೊಟ್ಟಿ ಚೆನ್ನಾಗಿ ಬಂದಿರುತ್ತೆ. ಈಗ ಮೀನು ಸಾರು ರೆಡಿ ಆಯಿತು ಮತ್ತು ಅಕ್ಕಿ ರೊಟ್ಟಿನೂ ರೆಡಿ ಆಯಿತು. ನಾವು ಮೀನು ಸಾರನ್ನ ಬಸಿದ್ಬಿಡ್ತೀವಿ, ಯಾಕಂದರೆ ಮೀನು ಸಪ್ರೇಟಾಗಿ ಸಾರು ಸಪ್ರೇಟಾಗಿ ಇಟ್ಟಿರ್ತೀವಿ, ಮಕ್ಕಳಿಗೆಲ್ಲ ಮುಳ್ಳು ಸಿಕ್ಕಬಾರ್ದು ಅಂತ. ನೀವು ಬೇಕಾದರೆ ಹಾಗೆ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ನಾವು ಸ್ವಲ್ಪ ಬಸಿದ್ಬಿಟ್ಟು ಮೀನು ಮತ್ತು ಸಾರು ಹೊಂದಾಗೋ ಹಾಗೆ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಬಿಡ್ತೀವಿ ಅಷ್ಟೇ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಮಲೆನಾಡು ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.